अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल। वार्ड नंबर 22 नवदी मोहल्ले के पार्कों का कोलार के डीसी दौरा करने के बाद यानी कि मायना करने के बाद दूसरे दिन से वहां पर केम्पू पार्क के अंदर और दूसरे पार्कों में डेवलपमेंट काम यानी कि पार्क के सुधार के लिए काम चलते हुए आप देख सकते हैं आपके अपने कोलार ट्रू न्यूज़ की तरफ से। वहाँ पर जब वहाँ पर मायना किया तो कोलार के डीसी वहाँ के काउंसलर के शोहर मोहम्मद रफ़ी को ज़िम्मेदारी देकर और कमिश्नर की ज़िम्मेदारी में ये काम करने के लिए कहा कि दूसरे दिन से ये काम शुरू हो रहा है। तो आप देख सकते हैं पार्क का काम, जो पार्क के अंदर जो एंटर होते हैं रास्ता, उस गेट में बरसात पड़ के चिलिम खा के आवाज़ आ रहा था। उस गेट में आयल से लेकर अंदर दरख्तों की कटाई और नीचे जो घास फूस वगैरह उग चुका था उसकी सफाई करते हुए आप देख सकते हैं आपके अपने चैनल की तरफ से। और दूसरे, आज एलसीसी पार्क के सामने किसी घर के अंदर इस गिलासत की वजह से सांप भी आ चुका था। उस सांप को पकड़ने के बाद ये कोई शिकारी वहाँ से ले गया, तो उसके भी तस्वीरात हम आप तक पहुँचाने की कोशिश कर रहे हैं। और एलसीसी पार्क के अंदर वहाँ के अर्द गिर्द जो घरें हैं, उन्होंने वहाँ के काउंसलर के शोहर मोहम्मद रफ़ी का शुक्रिया अदा किया कि आपने जज्बात से इतने काम कर रहे हैं। और इस पार्क के अंदर जो पार्क के चीज़ें वगैरह चोरी हो जाते थे, वो पार्क के चीज़ों की हिफाजत करने के लिए एक रूम भी बना कर दिए, तो वहाँ के लोगों ने उनका शुक्रिया अदा किया। तो सारे तस्वीरात हम आपको पहुँचाने की कोशिश कर रहे हैं आपके अपने कोलार ट्रू न्यूज़ चैनल की तरफ से। अगर आपको ये तस्वीरात और चैनल पसंद आए तो आपके दोस्तों अहबाब के मोबाइल तक ज़्यादा से ज़्यादा शेयर करें। शुक्रिया। छोड़ा हाँ, छोड़ा बस ऊपर वाला पूरा सुधाकर गडारा वो कामा वाले हैं का सामान कौन दबेक मिला तो आदमी नहीं और दूसरा भी ऑब्जेक्शन करते हैं। नाड़ा क्या करना मालूम हुआ, खाली मुंडी छोड़ डालना तो पूरा निकल जाना तो फोकस में डाले तो छोटा बच्चा है घर में, आप मुझे फोन कर रहे हैं ना तो ये आना कुछ नहीं बच्चे का भी थैंक यू। एक बच्चा मिले तुमना अभी कांगा बच्चे इनकी मालूम ಸಾಹೇಬರು ಬಂದಿದ್ರು, ಇಲ್ಲಿ ಗಲೀಜು ನೋಡಿ ಮಾಡ ಗಿಡಗಳು ದೊಡ್ಡ ದೊಡ್ಡದು ಆಗೋಗಿದೆ. ಅದಕ್ಕೆ ದಯವಿಟ್ಟು ಇವಾಗ ನಾಗರಾವ್ ಬಂದು ಹೋಯ್ತು, ಇವಾಗ ಬಾಟ್ಲಲ್ಲಿ ಇಟ್ಕೊಟ್ಟು ಬೇರೆಯವ್ರು ಕಳಿಸಿದ್ದೀವಿ. ಯಾರ ಮನೆಯಾಗ ಬಂದಿದ್ದು? ಇಲ್ಲಿ MS ಸತ್ಯನಾರಾಯಣ ಅಂತ ಹಿಡಿದ್ರಾ? ಹಾಂ ಹಿಡ್ದಿದ್ದೀವಿ. ಹಿಡಿದ್ಬಿಟ್ಟು ಅವ್ರು ಯಾರು ತಗೊಂಡೋದ್ರು. ಅವನ ಮರಿ ಒಂದಿಷ್ಟು ಇದ್ದಾಯಿತು. ಇಲ್ಲಿ ಸ್ವಲ್ಪ ಜಾಸ್ತಿ ಗಲೀಜಿದೆ ಪಾರ್ಕಲ್ಲಿ, ದಯವಿಟ್ಟು ಅದನ್ನು ಕ್ಲೀನ್ ಮಾಡಿಸಿ. ಇದು ನಮಗೆ ಸ್ವಲ್ಪ ಮರ ಗಿಡಗಳು ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿಸಿ ಸ್ವಲ್ಪ ಅದನ್ನು ಮೊನ್ನೆ DC ಸಾಹೇಬರು ಬಂದಿದ್ರು, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀರಿ, ನೀವು ಸ್ವಲ್ಪ ಅದನ್ನು ದಯವಿಟ್ಟು ಆದಷ್ಟು ಜಲ್ದಿ ನಮ್ಗೆ ಅದನ್ನು ಕ್ಲಿಯರ್ ಮಾಡಿಸಿಲ್ಲ. ನೀವೇ ಬಂದು ನೋಡಂಗಿದ್ರೆ ನೋಡಿ. ಎಲ್ಲ ನೋಡಿದ್ರೆ ಮೊನ್ನೆ ಅವೇನು ಮರಿ ಬೇರೆ ಇವಾಗ ಇಷ್ಟ ಸುಮಾರು ಒಂದು 5-6 ಮಕ್ಕಳೆಲ್ಲ ದಿಗಿಲ್ ಬೀಳ್ತಾ ಇದ್ದಾರೆ, ದೊಡ್ಡವರು ದಿಗಿಲ್ ಬೀಳ್ತಾ ಇದ್ದಾರೆ. ನಾಗರಾವ್ ಇದೆ ಅಂತ ದಯವಿಟ್ಟು ಇಲ್ಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡಿ. ನಮಸ್ಕಾರ. ನಾವು ನಗರಸಭೆ ಹತ್ರ ಇದ್ದು ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ರೆ ಅಣ್ಣ ಫೋನ್ ಬಂತು, ನಾಗರಾವ್ ಮಗು ಬಂದುಬಿಟ್ಟಿದೆ. ಈಗ ಆ ವಿಡಿಯೋ ಅವನಿಗೆ ಫೋನ್ ಮಾಡಿದೆ ನಾನು. ಅವ್ರು ಬರೋಕ್ಕೆ ಲೇಟ್ ಆಗೈತು, ನಾನೇ ಬಂದುಬಿಟ್ಟೆ. ಬನ್ನಿ ನೋಡೋಷ್ಟೊಳಗಡೆ ಯಾರೋ ಪಾಪ ಇಡೀ ಬಾಟಲ್ನಲ್ಲಿ ಹಾಕಿದ್ರು. ಅದು ಆಮೇಲೆ ಬಂದು ನೋಡಿದ್ರೆ ಇವಾಗ ಈ ಪಾರ್ಕ್ ಒಳಗಡೆ ಮೊನ್ನೆ DC ಸಾಹೇಬ್ರು ಬಂದು ವಿಸಿಟ್ ಕೊಟ್ಟಿದ್ದಾರೆ. ಈ ಕುವೆಂಪು ಪಾರ್ಕು, LCC ಪಾರ್ಕು, ನೆಹರು ಪಾರ್ಕ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇವಾಗ ನಮ್ಮದು ಏನು ಮನವಿ ಅಂದರೆ DC ಸಾಹೇಬರು ಬಂದು ಹೋದ್ಮೇಲೆ ಕುವೆಂಪು ಪಾರ್ಕ್ನಲ್ಲಿ ಒಳ್ಳೆ ಕೆಲಸ ಎಲ್ಲ ಗಿಡ ಕಟ್ಟಿಂಗು, ಹುಲ್ಲು ಎಲ್ಲ ತೆಗಿತಾ ಇದ್ದಾರೆ, ಎಲ್ಲ ಒಳ್ಳೆ ಕೆಲಸ ನಡೀತಾ ಇದೆ. ನಾನು ಹೋಗಿ ನಿಂತ್ಕೊಂಡು ಕೆಲಸ ಹೆಂಗೆ ಮಾಡಿಸ್ಬೇಕು ನಾನು ಮಾಡಿಸ್ತಾ ಇದ್ದೀನಿ.
ಬಟ್ ಆ ಪಾರ್ಕ್ ಆದಮೇಲೆ ಇವ್ರದ್ದು ಮನ್ವಿ ಏನಂದರೆ ನಮ್ಮ ರಮೇಶ್ ಅಣ್ಣದು ಎಲ್ಲ ಈ ಪಾರ್ಕ್ನಲ್ಲಿನೂ ಅದೇ ಥರ ಸ್ವಲ್ಪ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಗಿಡ ಎಲ್ಲ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಆ ಗಿಡ ಸ್ವಲ್ಪ ಹೊಡೆದು ಸ್ವಲ್ಪ ರೌಂಡ್ ಡಿಸೈನ್ ಥರ ಮಾಡಿಕೊಡಿ. ಯಾಕಂದರೆ ಇಲ್ಲಿ ಕೆಳಗಡೆ ಹುಲ್ಲು ಎಲ್ಲ ಜಾಸ್ತಿ, ಗಿಡ ಜಾಸ್ತಿ ದೊಡ್ಡದಾಗ್ಬಿಟ್ಟು ಹಾವು ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಗೊತ್ತಿಲ್ಲ. ಯಾವುದೋ ದೊಡ್ಡ ಹಾವು ಇದೆ ಇಲ್ಲಿ, ಎಲ್ಲ ಮಕ್ಕಳಾಗ್ಬಿಟ್ಟಿದೆ. ಇವಾಗ ಇವ್ರ ಮನೆಯಲ್ಲಿ ಪಾಪ ಒಳಗಡೆ ಹೋಗ್ತಾ ಇದ್ದಿದ್ದು ಇವ್ರು ನೋಡಿದ್ದಾರೆ. ಏನಾದರೂ ಉದಾಹರಣೆ ಒಂದು ಮಕ್ಕಳು ಯಾರನ್ನ ಇದ್ರೆ ಮಕ್ಕಳಿಗೆ ಏನಾದರೂ ಕಚ್ಬಿಟ್ಟಿದ್ರೆ ಪ್ರಾಣನೇ ಹೋಗ್ಬಿಡ್ತಾ ಇತ್ತು. ಅದು ಎಲ್ರಿಗೂ ತೊಂದರೆ ಆಗ್ತಾ ಇದೆ. ದೊಡ್ಡವ್ರು ಇದ್ರು ಪಾಪ ಇವರು ನೋಡ್ಕೊಂಡು ಇವ್ರ ಕಣ್ಣು ಹಾವು ಮೇಲೆ ಹೋಯ್ತು. ಇವರು ಯಾರಿಗೋ ನಮ್ಮಂತ ಅವ್ರಿಗೆ ಫೋನ್ ಮಾಡಿ ಏನೋ ಕಟ್ಸ್ಕೊಂಡು ಹಿಡ್ದು ಕಳಿಸ್ಬಿಟ್ಟಿದ್ದಾರೆ. ಮಕ್ಕಳು ಚಿಕ್ಕ ಪುಟಾಣಿ ಮಕ್ಕಳು ಇದ್ದಿದ್ರೆ ಏನಾದ್ರು ಕಚ್ಬಿಟ್ಟಿದ್ದಾರೆ ಅಧ್ವಾನ ಆಗ್ಬಿಡ್ತಾ ಇತ್ತು. ಅದ್ರಿಗೆ ಅದು ಯಾರಿಗೂ ತೊಂದರೆ ಆಗಬಾರ್ದು. ನಾನು DC ಸಾಹೇಬ್ರಿಗೂ ಅಷ್ಟೇ, ಕಮಿಷನರ್ ಸಾಹೇಬ್ರಿಗೂ ಅಷ್ಟೇ ಈ ಚಾನೆಲ್ ಮುಖಾಂತರ ಮನವಿ ಮಾಡ್ತೀನಿ. ಅಲ್ಲಿ ಕುವೆಂಪು ಪಾರ್ಕ್ನಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ LCC ಪಾರ್ಕ್ನಲ್ಲಿನೋ ನೆಹರು ಪಾರ್ಕ್ನಲ್ಲಿನೋ ಚಿಕ್ಕ ಸಣ್ಣ ಪಾರ್ಕ್ ಇದು. ಅವರು ಇಲ್ಲಿ ಏನಾಗಿದೆ ಅಂದರೆ ಇವರೇ ಅಂತ ಒಂದು ಪಾರ್ಕ್ ಕಮಿಟಿ ಮಾಡಿಕೊಂಡು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇನ್ನು ಬೇರೆ ಪಾರ್ಕ್ನಲ್ಲಿ ಆ ಥರ ಡೆವಲಪ್ಮೆಂಟ್ಸ್ ಇಲ್ಲ. ಇವರೇ ಅಂತ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಏನು ಪೇಂಟಿಂಗ್ ಮಾಡಬೇಕು, ಗಿಡ ಯಾವ್ದಾಗಬೇಕು ಎಲ್ಲ ಇವ್ರ ಖರ್ಚಿನಲ್ಲಿ ಇವರು ಕಮಿಟಿ ಮಾಡಿಕೊಂಡು ನನಗೂ ನಾನು ಕೌನ್ಸಿಲರ್ ಆಗಿ ಬಂದಮೇಲೆ ನನಗೂ ಹೇಳಿದ್ರು ಏನಾದರೂ ನಿಮ್ಮ ಕಡೆಯಿಂದ ಸ್ವಲ್ಪ ಕೆಲಸ ಮಾಡಿಕೊಡಿ ಅಂತ. ಆ ಟೇಲ್ಸು ವಾಕಿಂಗ್ ಟೇಲ್ಸು ನಾನು ಅದು ತೆಗ್ದಾಕ್ಬಿಟ್ಟು ತಿರ್ಗಾ ಕ್ಲೀನಾಗಿ ಹೊಸ ಟೇಲ್ಸು ಹಾಕ್ಕೊಟ್ಟೆ. ನಾನು ಇನ್ನು ಜಿಮ್ ಐಟಮ್ ಅದು ಹಾಕ್ಕೊಟ್ಟೆ ನಾನು. ಕೋಲಾರಲ್ಲಿ ಎಲ್ಲಿಲ್ಲ ಜಿಮ್ ಐಟಮ್, ನಮ್ಮ ಪಾರ್ಕಲ್ಲಿ ಕ್ಲೀನಾಗಿ ಇದೆ. ಒಂದು ಡ್ಯಾಮೇಜ್ ಪಾರ್ಕ್ನಲ್ಲಿ ಐತೆ, ಬಟ್ ಅದು ಡ್ಯಾಮೇಜ್ ಆಗಿದೆ. ನಾವು ಇವರು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಮುಂದೆನೂ ಇವರು ಜವಾಬ್ದಾರಿ ಅದು ನೋಡ್ಕೊತಾರೆ ಅವರು. ಇನ್ನು ನಮ್ಮದು ಏನಂದರೆ ರಿಕ್ವೆಸ್ಟು, ಈ ಪಾರ್ಕ್ನಲ್ಲಿ ಸ್ವಲ್ಪ ಯಾವ ರೀತಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿನೂ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಟ್ಯಾಂಕ್ ಮೇಲೆ ರೂಮ್ ಕಟ್ಟಿದ್ರಲ್ಲ, ಅದು ಏನು ಹಣ ಕಟ್ಟಿರೋದು? ಟ್ಯಾಂಕ್ ಮೇಲೆ ರೂಮ್ ಕಟ್ಟಿರೋದು ನಾವು ಈ ಸಾಮಾನುಗಳು ಇಟ್ಕೊಳ್ಳೋಕೆ ಮೊನ್ನೆ ಎಲ್ಲ ಆಚೆ ಇಟ್ಟಿದ್ವು. ಅವರು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು 2-3 ಸಾವಿರ ರೂಪಾಯಿ ಹಾಕಿದ್ವಿ. ಕಳ್ತನ ಆಗ್ಬಿಡ್ತದೆ, ಕಳ್ತನ ಆಗೋದು. ಅದಕ್ಕಂತ ಇದು 2ನೇ ಸಾರಿ ನಾವೇ ಸ್ವಂತ ಖರ್ಚಿಂದ ನಾವು ಇದು ರೂಮ್ ಕಟ್ಟಿದ್ದೀವಿ. ನಮ್ಮ ಕೌನ್ಸಿಲರ್ ಸಾಹೇಬನ್ನ ಪರ್ಮಿಷನ್ ತಗೊಂಡು ನಾವು ಕಟ್ಟಿದ್ದೀವಿ. ನಾವು DC ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಮುನ್ಸಿಪಲ್ ಕಮಿಷನರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ DC ಸಾಹೇಬರು ಬಂದು ಕುವೆಂಪು ಪಾರ್ಕು, ನೆಹರು ಪಾರ್ಕು, LCC ಪಾರ್ಕ್ ವಿಸಿಟ್ ಕೊಟ್ಮೇಲೆ ಬಂದು ಹೋದ್ಮೇಲೆ ಅಲ್ಲಿ ಕೆಲಸ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಕೆಲಸ ನಡೀತಾ ಇದೆ. ನಾನು DC ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರು ಬಂದು ಹೋದ್ಮೇಲೆ ಸ್ವಲ್ಪ ನೀಟಾಗಿ ಕೆಲಸ ಆಗ್ತಾ ಇದೆ. ಅಲ್ಲಿ ಅದಕ್ಕೆ ಮುಂಚೆ ಯಾವಾಗೋ ಒಂದ್ಸತಿ 2 ತಿಂಗಳಿಗೋ 1 ತಿಂಗಳಿಗೋ ಯಾವಾಗೋ ಮಾಡ್ತಾಯಿದ್ರು. ಅವ್ರು ಬಂದು ಹೋದ್ಮೇಲೆ ಸ್ವಲ್ಪ ಕ್ಲೀನಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆನೂ ಯಾವ ರೀತಿ ಮಾಡಬೇಕು ಅದು ಅವ್ರ ಪ್ಲಾನಿಂಗ್ ಕಮಿಷನರ್ ಸಾಹೇಬ್ರಿಗೆ ಡೈರೆಕ್ಷನ್ ಹೇಳಿದ್ದಾರೆ. ಆ ಡೈರೆಕ್ಷನಿಂದ ಇದು ಕೆಲಸ ಮಾಡಿ ಸ್ವಲ್ಪ ನೀಟಾಗಿ ಪಾರ್ಕ್ನಲ್ಲಿ ಒಂದು ವಾಚ್ಮ್ಯಾನ್ ಆಗಬೇಕಲ್ಲಿ. ಯಾಕಂದರೆ ಅಲ್ಲಿ ಆ ಪಾರ್ಕ್ನಲ್ಲಿ ಯಾರೋ ಸೊಲ್ಯೂಷನ್ ಹೊಡಿಯೋರು, ಗಾಂಜಾ ಹೊಡಿಯೋರು ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾವು ಬೀಗ ಹಾಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ವಾಕಿಂಗ್ ಮಾಡಾಗ 7ರಿಂದ 9 ಗಂಟೆವರೆಗೂ ಬೀಗ ತೆಗೆದಿರ್ತೀವಿ. ಸಾಯಂಕಾಲ ಬೀಗ ಹಾಕ್ಬಿಟ್ಟಿರ್ತೀವಿ. ಯಾಕಂದ್ರೆ ಇವರು ಬರ್ತಾ ಇದ್ರೆ ಒಳಗಡೆ ಹೋಗ್ತಾ ಇದ್ದಾರೆ. ಚಿಕ್ಕದಿದೆ ಅದು, ಇವ್ರು ಇದ್ದಾರೆ ಇಲ್ಲಿ ಬೀಗ ಹಾಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ. ಅದು ದೊಡ್ಡ ಪಾರ್ಕು, ಯಾವುದೋ ಕುವೆಂಪು ಪಾರ್ಕು. ಆ ಪಾರ್ಕ್ನಲ್ಲಿ ವಾಚ್ಮನ್ ಇದ್ರೇನೆ ಅದು ಕಂಟ್ರೋಲ್ ಆಗೋದು. ಬೀಗ ಹಾಕಿದ್ರೆ ಎಲ್ಲೋ ಪಾಪ ಪಾರ್ಕ್ ಅಂದ್ರೆ ಎಲ್ಲರೂ ಬರ್ತಾರೆ, ಯಾರಿಗೂ ಬರ್ಬೇಡ್ರಿ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲರೂ ಬರ್ತಾರೆ. ಬಂದ್ಮೇಲೆ ಈ ಯಾರೋ ಸ್ವಲ್ಪ ಪೊರ್ಕಿ ಹುಡುಗರು ಇರ್ತಾರಲ್ಲ, ಅವ್ರು ಬಂದು ಲೈಟ್ಗೆ ಕಲ್ಲಲ್ಲಿ ಹೊಡಿಯೋದು, ಈ ಗಿಡಗೆ ಅಲ್ಲಾಡ್ಸೋದು, ಈ ಲೈಟು ಕಂಬ ಇದ್ರೆ ಅದ್ರಿಗೆ ಮುರಿದಾಕೋದು, ಅದೆಲ್ಲ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ. ಹೊಸ ಲೈಟು ಮೊನ್ನೆ ನಾನು 1 ವರ್ಷ ಮುಂಚೆ ಆಗಿದ್ದು ಅಲ್ಲಿ ಅರ್ಧ ಲೈಟ್ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದ್ರಿಗೆ ಒಂದು ವಾಚ್ಮ್ಯಾನ್ ಇದ್ರೆ ಗಾಡ್ಸು ಅಲ್ಲಿ ಏನೋ ಆ ಥರ ತೊಂದರೆ ಆಗೋದಿಲ್ಲ. ನಾನು ಅದು ಕೂಡ DC ಸಾಹೇಬ್ರಿಗೆ ಮನವಿ ಮಾಡಿದ್ದೀನಿ, ಒಂದು ವಾಚ್ಮ್ಯಾನ್ ಹಾಕಿ ಅಂತ. ಇನ್ನು ಏನಾದರೂ ತೊಂದರೆ ಇದ್ದರೆ ಅದು ನಮ್ಮ ಜನ ನಮ್ಗೆ ಹೇಳ್ತಾರೆ. ನೋಡಿ ಅವ್ರ ಮನೇಲಿ ಯಾವ ಬಂತು ನನಗೆ ಫೋನ್ ಮಾಡಿದ್ರು ಅಣ್ಣ, ನಾನು ಇಮಿಡಿಯೇಟ್ಲಿ ಫೋನ್ ಮಾಡಿದ ತಕ್ಷಣ ನಾನು ಬಂದುಬಿಟ್ಟೆ. ಅಲ್ಲ ಏನಾದರೂ ಇರಲಿ, ಅವ್ರು ಯಾವಾಗನ ನನಗೆ ಫೋನ್ ಮಾಡಲಿ, ಅವ್ರದ್ದು ಏನಾದರೂ ಪ್ರಾಬ್ಲಮ್ ಇರಲಿ, ಅದು ನನ್ನ ಜವಾಬ್ದಾರಿ, ಅದು ನನ್ನ ಕರ್ತವ್ಯ, ನಾನು ನಿಭಾಯಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆನೂ ಅವ್ರಿಗೆ ಏನಾದರೂ ತೊಂದರೆ ಇದ್ರೆ ನಾನು ಕೆಲಸ ಮಾಡಿ. ನಮ್ಮ ಸ್ವಂತ ಖರ್ಚಿಂದ 60,000 ಆಯಿತು ಪೇಂಟಿಂಗ್ದು. ಬಿಲ್ಲುಗಳೆಲ್ಲ ನಮ್ಮ ಹತ್ರನೇ ಪಾರ್ಕ್ದು. ಆಮೇಲೆ 30,000 35,000 ರೂಪಾಯಿ ಪೈಪ್ಲೈನ್, ಒಂದೊಂದು ಗಿಡಕ್ಕೂ ಒಂದೊಂದು ಪೈಪ್ಲೈನ್ ಹಾಕ್ಸಿದ್ದೇವೆ.
ಡ್ರಿಪ್ ಡಿಪ್ಪಿಂಗ್ ಹಾಕ್ಸಿದ್ದೀವಿ. ಬೇಕಾದ್ರೆ ಬಂದು ನೋಡ್ದೆ ಯಾಕಂದ್ರೆ ಅದು ಎಲ್ಲ ನಮ್ಮ ಸ್ವಂತ ಯೂನಿಯನ್ ಖರ್ಚಿನಿಂದ ಖರ್ಚು ಮಾಡ್ತಾ ಇದ್ದೀವಿ. ನಮ್ದು ಇಲ್ಲೊಂದು ಯೂನಿಯನ್ ಇದೆ, 20 ಜನ. ಆ ಯೂನಿಯನ್ನಿಂದ ಏನು ಬರೋದು ನಾವು ಪಾರ್ಕ್ಗೆ ಖರ್ಚು ಮಾಡ್ತಾ ಏನ್ ಮಾಡ್ಬೇಕು ಮಾಡಿದಾರೆ ನನ್ನ ಕಡೆಗೆ. ನನ್ಗೆ ಏನ್ ಹೇಳ್ಬೇಕು ಹೇಳಿದಾರೆ, ನಾನು ಮಾಡ್ಕೊಟ್ಟಿದ್ದೀನಿ. ಅವರು ರಫೀ ಸಾಬ್ ಬಟ್ ನಾನು ಬಂದ್ಮೇಲೆ ಇವ್ರಿಗೆ ಏನು ತೊಂದರೆ ಆಗಿಲ್ಲ ತೊಂದರೆ ಆಗಿದೆಯಾ? ಚೆನ್ನಾಗಿ ಆಗಿದೆ, ಅನುಕೂಲ ಆಗಿದೆ.